60 ಲಕ್ಷ ಈ ಬಾರಿ ಇವರದು, ಮುಂದೆ ನಿಮ್ಮದು ಆಗಬಹುದು. 60 ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನ ವಿತರಿಸುವ ಮತ್ತು 2026ರ ನೀಟ್ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಕಾರ್ಯಕ್ರಮ ಸೋಮವಾರ ಮಂಗಳೂರಿನಲ್ಲಿ ನಡೆಯಿತು. ನೀಟ್ ಮೂಲಕ ಸರ್ಕಾರಿ ಕೋಟಾದಲ್ಲಿ ಎಂಬಿಬಿಎಸ್ ಮಾಡುವ ವಿದ್ಯಾರ್ಥಿಗಳಿಗೆ 50,000 ಪ್ರೋತ್ಸಾಹಧನ ನೀಡುವ ಘೋಷಣೆಯನ್ನು ಈ ವರ್ಷಕ್ಕೆ ಮಾತ್ರವಲ್ಲ ಮುಂದಿನ ವರ್ಷಕ್ಕೂ ವಿಸ್ತರಿಸುವ ಘೋಷಣೆಯೂ ಆಯಿತು. ವಿಶೇಷವಾಗಿ ತಿಳಿಸಬೇಕೆಂದರೆ ನಮ್ಮ ಪುತ್ತೂರು ಕಮ್ಯುನಿಟಿ ಸೆಂಟರ್ನಿಂದ ಸಾಧನೆ ಮಾಡಿದಂಥ ಸ್ಟೂಡೆಂಟ್ನವರಿಗೆ ಪ್ರತಿ ವರ್ಷ, ಹೋದ ವರ್ಷ ಸಹ ಕೊಟ್ಟಿದೆ, ಪ್ರತಿ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ 50,000 ರೂಪಾಯಿ ನಾವೆಲ್ಲರೂ ಕೊಟ್ಟಿದ್ದೇವೆ. ಈ ಸಲ ಯಾರೆಲ್ಲ ಸಾಧನೆ ಮಾಡಿದ್ದಾರೆ ಅವರಿಗೂ ಸಹ 50,000 ಕೊಡ್ತೇವೆ. ಇನ್ನು ಯಾರು ಮುಂದಕ್ಕೂ ಇದು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೇವೆ. ಆದ ಕಾರಣದಿಂದಾಗಿ ನಮ್ಮ ವಿದ್ಯಾರ್ಥಿನಿಯರು ಹಾಗೂ ತಂದೆ ತಾಯಿಯವರು, ಪೋಷಕರು, ಗುರು ಹಿರಿಯರು ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಅವರನ್ನು ಒಳ್ಳೆಯ ಒಂದು ವಿದ್ಯಾಬುದ್ಧಿವಂತರಾಗಿ ಮಾಡಬೇಕಾಗಿ ಕೇಳಿಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Proud to be here among the students who have completed their NEET exam. Congrats to all of them and wish them a big success in their future to complete their doctor course and serve the community and to the country as a whole. Thank you. ಈ ಸಂದರ್ಭ ವಿದ್ಯಾರ್ಥಿಗಳ ಮುಂದಿನ ಶೈಕ್ಷಣಿಕ ಭವಿಷ್ಯಕ್ಕೆ ನಿರಂತರ ಪ್ರೋತ್ಸಾಹ ನೀಡುವ ಭರವಸೆಯನ್ನ ನೀಡಲಾಯಿತು. ಬಿಡಿಎಸ್ ಮತ್ತು ಬಿಎಎಂಎಸ್ ಮಾಡಲಿರುವ ವಿದ್ಯಾರ್ಥಿಗಳಿಗೆ 25,000 ರೂಪಾಯಿ ವಿದ್ಯಾರ್ಥಿ ವೇತನವನ್ನು ಅನಿವಾಸಿ ಭಾರತೀಯ ಉದ್ಯಮಿ ಅಲ್ ಮುಜೈನ್ ಮಾಲಕ ಜಖಾರಿಯಾ ಹಾಜಿ ಜೋಕಟ್ಟೆ ಘೋಷಿಸಿದರು. ಪುತ್ತೂರು ಕಮ್ಯುನಿಟಿ ಸೆಂಟರ್ ಸಹಯೋಗದಲ್ಲಿ ಅಧ್ಯಯನ ನಡೆಸ್ತಾ ಇರುವ 238 ವಿದ್ಯಾರ್ಥಿಗಳ ಪೈಕಿ ಅರ್ಹರಿಗೆ 60 ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನವನ್ನು ನೀಡುವ ತೀರ್ಮಾನ ಮಾಡಲಾಗಿದೆ. ಭಾರತ್ ಇನ್ಫ್ರಾಟೆಕ್ನ ಮಾಲಕ ಎಸ್ಎಂ ಮುಸ್ತಫಾ, ಡೆಲ್ಟಾ ಗ್ರೂಪ್ನ ಅಹಮದ್ ಮೊಹಿದೀನ್, ಪ್ರೊಸೆರ್ವ್ ಸೌದಿ ಅರೇಬಿಯಾದ ಅಬ್ದುಲ್ ಸತ್ತಾರ್ ತಮ್ಮ ಸಂಸ್ಥೆಯ ಮೂಲಕ ಈ ವಿದ್ಯಾರ್ಥಿ ವೇತನ ನೀಡುವುದಾಗಿ ತಿಳಿಸಿದ್ದಾರೆ. ಭಾರತ್ ಇನ್ಫ್ರಾಟೆಕ್ ಸಂಸ್ಥೆಯ ಕಚೇರಿಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಒಟ್ಟು 23 ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಅಡ್ಡೂರು ಸೆಂಟ್ರಲ್ ಕಮಿಟಿಯ 2 ವಿದ್ಯಾರ್ಥಿಗಳನ್ನು ಇದೇ ವೇದಿಕೆಯಲ್ಲಿ ಅಭಿನಂದಿಸಿ ಗೌರವಿಸಲಾಯಿತು. ಪುತ್ತೂರು ಕಮ್ಯುನಿಟಿ ಸೆಂಟರ್ನವರು ನಡೆಸಿಕೊಟ್ಟಂಥ ನೀಟ್ ಎಕ್ಸಾಮಿನಲ್ಲಿ ಸಕ್ಸೆಸರ್ ಅನ್ನು ಕಂಡುಹಿಡಿದು ಅವರಿಗೆ ಅವರ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಕೈ ಜೋಡಿಸಿಕೊಡುವಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಒಂದಾಗಿದ್ದೇವೆ. ಹಾಗೂ ನಮ್ಮ ವಿದ್ಯಾರ್ಥಿಗಳು ಇದಕ್ಕಾಗಿ ಒಳ್ಳೆಯ ಸಕ್ಸಸ್ ಆಗಿ ನಡೆಸಿಕೊಟ್ಟಿದ್ದಾರೆ. ರಿಯಲಿ ಅವರು ಮಾಡಿದಂಥ ಸಾಧನೆಗೆ ನಮ್ಮ ಪುತ್ತೂರು ಕಮ್ಯುನಿಟಿಯವರು ಕೊಡುವಂಥ ಇದೊಂದು ಸಹಕಾರದೊಂದಿಗೆ ಮಾಡಿದಂಥ ಇದೊಂದು ಕಾರ್ಯಕ್ರಮ ರಿಯಲಿ ಗುಡ್ ಅಚೀವ್ಮೆಂಟ್. ಇದು ಕಮ್ಯುನಿಟಿಗೆ ಬೇಕಾದಂಥದ್ದು, ನಮ್ಮ ಸಮುದಾಯಕ್ಕೆ ಬೇಕಾದಂಥದ್ದು. ನಮ್ಮ ಒಂದು ಕಲೆಕ್ಟಿವ್ ಬಿಸ್ನೆಸ್ ಆಗಿ ಮಿತ್ರರಾದಂಥ ಭಾರತ್ ಮುಸ್ತಫನವರು ಹಾಗೂ ನಮ್ಮ ಆತ್ಮೀಯರಾದಂಥ ವರ್ಲ್ಡ್ ವೈಡ್ ಮೊಯ್ದಿನಾಕನವರು ಹಾಗೂ ನಮ್ಮ ಅಬ್ದುಲ್ ಸತ್ತಾರ್ ಅವರು ಹಾಗೂ ನಾನು ಜಕರಿಯಾ ಜೋಗಟ್ಟೆ, ನಾವೆಲ್ಲರೂ ಸೇರಿ ಈ ವಿದ್ಯಾರ್ಥಿನಿಯರಿಗೆ ನಾವು ಮಾಡುವಂಥ ಸಹಕಾರ ಹಾಗೂ ಅವರನ್ನು ಮುಂದೆ ವಿದ್ಯಾಭ್ಯಾಸಕ್ಕಾಗಿ ಉತ್ತೇಜನ ಕೊಟ್ಟು ಅವರನ್ನು ಒಳ್ಳೆಯ ಉತ್ತಮ ರೀತಿಯಲ್ಲಿ ಒಂದು ನಮ್ಮ ಸಮಾಜಕ್ಕಾಗಿ ನಮ್ಮ ಒಂದು ಡಾಕ್ಟರ್ ಆಗಿ ಬರುವಂತೆ ನಾವೆಲ್ಲರೂ ಪ್ರೇರೇಪಿಸಿದ್ದೇವೆ. ನೀಟ್ ಎಕ್ಸಾಮಿನಲ್ಲಿ ಒಳ್ಳೆಯ ಸಾಧನೆ ಮಾಡಿದಂಥ ವಿದ್ಯಾರ್ಥಿನಿಯರಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಅವರಿಗೆ ದೇವರು ಒಳ್ಳೆಯದು ಮಾಡಲಿ. ವಿಶ್ ಯು ಆಲ್ ದಿ ಬೆಸ್ಟ್. ಪುತ್ತೂರು ಕಮ್ಯುನಿಟಿ ಸೆಂಟರ್ ಮೂಲಕ ಈ ವರ್ಷ 108 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆದಿದ್ದಾರೆ. ಅವರ ಪೈಕಿ 15ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಬಾರಿ ಎಂಬಿಬಿಎಸ್ ಸರ್ಕಾರಿ ಕೋಟಾದ ಮೂಲಕ ದಾಖಲಾತಿ ಪಡೆಯಲಿದ್ದಾರೆ. ಹೆಚ್ಚಿನ ವಿದ್ಯಾರ್ಥಿಗಳು ಬಿಡಿಎಸ್, ಬಿಎಎಂಎಸ್ ಪ್ರವೇಶ ಪಡೆಯಲಿದ್ದಾರೆ. ಕಳೆದ 5 ವರ್ಷದ ಅವಧಿಯಲ್ಲಿ ಪುತ್ತೂರು ಕಮ್ಯುನಿಟಿ ಸೆಂಟರ್ನ 238 ವಿದ್ಯಾರ್ಥಿಗಳು ಮೆಡಿಕಲ್ ವಿಭಾಗದಲ್ಲಿ ಕಲಿತಾ ಇದ್ದಾರೆ. ಅವರಲ್ಲಿ 79 ವಿದ್ಯಾರ್ಥಿಗಳು ಎಂಬಿಬಿಎಸ್ ಅಧ್ಯಯನ ಮಾಡುತ್ತಿದ್ದಾರೆ. ಈ ಬಾರಿ 21 ವಿದ್ಯಾರ್ಥಿಗಳು ಎಂಬಿಬಿಎಸ್ಗೆ ದಾಖಲಾತಿ ಪಡೆದು ಈ ಸೆಂಟರ್ 100 ಎಂಬಿಬಿಎಸ್ ವಿದ್ಯಾರ್ಥಿಗಳನ್ನು ಸೃಷ್ಟಿಸಿದ ಹೆಮ್ಮೆ ಎಂಬುದು ಪುತ್ತೂರು ಕಮ್ಯುನಿಟಿ ಸೆಂಟರ್ ಮೂಲಕ ಬಂದ ಮಾಹಿತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office, SIT Tower, Silicon Oasis, Dubai, UAE.